ಸ್ಲೇಟು ಬಳಪ ತನ್ನಿ. ಆ ಆ ಆ ಆ ಈ ಈ ಈ ಊ ಊ ಊ ಏ ಏ ಐ ಓ ಓ ಓ ಆಹಾ. ದಿಲ್ಲಿ ಮೇಡಮ್ ಸ್ಲೇಟು ಬಳಪ ತನ್ನಿ. ಮೊದಲು ತಿದ್ದಬೇಕು, ಅಕ್ಷರ ತಲೆಗೆ ಹೋಗಬೇಕು, ವಿಷಯ ಕೇಳಬೇಕು, ಎಲ್ಲವ ಅರದು ಕುಡಿಯಬೇಕು. ಅರದು ಕುಡಿಯಲೇನು ಈಗಲೇ ನಿನ್ನ ರೂಪವನ್ನು, ಮಾತು ಸಾಲದೀಗ ತಿಳಿಸಲು ನನ್ನ ಆಸೆಯನ್ನು. ಸಮಯ ಇರುವಾಗ ಚಿಂತೆ ಯಾಕೀಗ, ಗಾನ ಸಿಗುವಾಗ ಎಲ್ಲ ಬೇಕೀಗ. ಅಮ್ಮ ಹಾಗೆ ಆಸೆ ಇಡ್ಲಿ ಹೀಗೆ ಇಟಿ ಏ ಏ ಐ ಓ ಓ ಓ ಆಹಾ. ಅಲ್ಲಿ ಮೆಟ್ಟಿ ಅಲ್ಲಿ ಬೇಷು ಪಾಠ ಮಾಡಿ ಬನ್ನಿ. ದಿಲ್ಲಿ ಮೇಡಮ್ ಹಾ ಸ್ಲೇಟು ಬಳಪ ತನ್ನಿ. ಸಾಧು ಸರ್, ಸಾಧು ಸರ್, ಓ ಕೂತಿದ್ದೀರಾ? ಎಲ್ಲ ಬಚ್ಚಿಟ್ಕೊಂಡ್ಬಿಟ್ರಲ್ಲ ಸರ್, ಗಾಬರಿ ಆಗೋಯ್ತು. ಅವ್ರು ಈ ಕಡೆ ಬಂದ್ರಲ್ಲ, ನನಗೆ ಸಿಕ್ಕಾಬಿಟ್ಟೆ ಡೌಟ್ ಆಗೋಯ್ತು. ಮೈಕಿ ಕೆತ್ಕೊಂಡ್ಬಿಡ್ತಾರೇನೋ ಅವರೇ ಅಂತ ಎತ್ಕೊಂಡ್ಬಿಟ್ಟಿದ್ರೆ. ಅಲ್ಲ, 25 ವರ್ಷಕ್ಕೆ ಹಾಡು ಶುರು ಮಾಡಿದ್ರಲ್ಲ, ಅದಕ್ಕೆ ಮೇಲು ಫೀಮೇಲ್ ಎರಡು ಅವರೇ ಹಾಡ್ಬಿಟ್ರು. ನಾವೆಲ್ಲ ಆರ್ಕೆಸ್ಟ್ರಾದಿಂದ ಬಂದಿರೋದು. ಸೊ ನಮಗಿದು ತುಂಬ ಅಭ್ಯಾಸ ಈ ಡಬಲ್ ವಾಯ್ಸ್ಗಳ ಜೊತೆ. ಬಟ್ ಈ ನಡುವೆ ತುಂಬ ಆರ್ಕೆಸ್ಟ್ರಾದಿಂದ ದೂರ ಇರೋದಕ್ಕೆ ಇವತ್ತು ಕೇಳಿದಾಗ ತುಂಬ ಫ್ರೆಶ್ಶು. ನನ್ನ ಸಣ್ಣ ವಯಸ್ಸಿನ ಪ್ರೋಗ್ರಾಮ್ಸ್ ಎಲ್ಲ ಜ್ಞಾಪಕ ಬಂದ್ಬಿಡ್ತು ನನಗೆ. ನಾರ್ಮಲ್ ಸಾಂಗ್ಸ್ ಹಾಡೋದು ಕಷ್ಟ, ಅದು ಈ ಥರ ಹಾಡುಗಳು ಹಾಡೋದು ತುಂಬಾ ಕಷ್ಟ. ಯಾಕಂದರೆ ಪ್ರತಿ ವರ್ಡು ಎಕ್ಸ್ಪ್ರೆಷನ್ ಕೊಡಬೇಕು, ಧ್ವನಿ ಬದಲಾಯಿಸ್ಬೇಕು, ಶ್ರುತಿಲಿರಬೇಕು, ತಾಳದಲ್ಲಿರಬೇಕು. ಏನ್ ಗೊತ್ತಾಯ್ತು? ಯಾವ ವಾಯ್ಸ್ ಬಗ್ಗೆ ಗೊತ್ತಾಯ್ತು ನಿಮ್ಗೆ? ಮೇಲ್ ವಾಯ್ಸ್ ಬಗ್ಗೆನಾ, ಫಿಮೇಲ್ ವಾಯ್ಸ್ ಬಗ್ಗೆನಾ? ಒಟ್ಟಿಗೆ ಗೊತ್ತಾಯ್ತು ಮೇಡಮ್. ಖರ್ಚು ಕಡಿಮೆ ಆಯ್ತು ಬಿಡಿ, ನೀವು ನಿಮ್ ಜೊತೆನೆ ಡ್ಯೂಯೆಟ್ ಹಾಡ್ಕೋಬಹುದು. ಮಂಜು ಅವರೇ, ನೀವು ಹಾಡು